देव जय जिनेन्द्र पद्मप्रभ जिन रक्त कमलिनिभा प्रज्ञानिवासी परि अदर मुक्ति पद्म पत्नी जयत्याद्याति संत अमरनाथ. ನನ್ನ ಹೆಸರು ಅದಿತಿ ಸಮಾಜಿ. ನಾನು ಇವತ್ತು 24 ತೀರ್ಥಂಕರರಲ್ಲಿ ಆರನೆಯ ತೀರ್ಥಂಕರು ಪದ್ಮಪ್ರಭು ತೀರ್ಥಂಕರರ ಮೇಲೆ ಮಾತನಾಡಲು ಇಚ್ಛಿಸುತ್ತೇನೆ. ಜಂಬೂದ್ವೀಪದ ಭರತ ಪ್ರದೇಶದ ಕೌಶಾಂಬಿ ಎಂಬ ನಗರದಲ್ಲಿ ಇಕ್ಷ್ವಾಕು ವಂಶದ ರಾಜಧರನು ಆಳುತ್ತಿದ್ದನು. ಅವನ ರಾಣಿಯ ಹೆಸರು ಸುಶೀಮಾ. ಅಹಮಿಂದ್ರರು 6 ತಿಂಗಳು ಬದುಕಿದ್ದಾಗ ಕೌಶಾಂಬಿ ನಗರದಲ್ಲಿ ಆಕಾಶದಿಂದ ಕೋಟ್ಯಾಂತರ ರತ್ನದ ಮಳೆ ಸುರಿಸಲು ಪ್ರಾರಂಭಿಸಿದರು. ನಗರದ ಎಲ್ಲ ಜನರು ತುಂಬ ಸಂತೋಷಪಟ್ಟರು. ಮಾಘ ಕೃಷ್ಣ ಷಷ್ಠಿಯ ದಿನದಂದು ಚಿತ್ರ ನಕ್ಷತ್ರವು ಆಕಾಶದಲ್ಲಿದ್ದಾಗ ರಾಣಿ ಸುಶೀಮಾ ರಾತ್ರಿಯ ಕೊನೆಯ ಗಡಿಯಾರದಲ್ಲಿ 16 ಕನಸುಗಳನ್ನು ಕಂಡಳು. ಅದೇ ಸಮಯದಲ್ಲಿ ಅಹಮೇಂದ್ರನ ಆತ್ಮವು ಸುಶೀಮಾಳ ಗರ್ಭವನ್ನು ಪ್ರವೇಶಿಸಿತು. ಬೆಳಗ್ಗೆ ರಾಣಿಯು ರಾಜನಿಗೆ ತನ್ನ ಕನಸುಗಳ ಅರ್ಥವನ್ನು ಕೇಳಿದಾಗ ಅವನು ಅವಳಿಗೆ, ನೀನು 3 ಲೋಕದಲ್ಲಿ ಆಳುವ ಮಗವನ್ನು ಪಡೆಯುವೆ ಎಂದು ಹೇಳಿದನು. ಭಗವಂತರು ಗರ್ಭದಲ್ಲಿದ್ದಾಗ ರಾಣಿ ಸುಶೀಮಾಗೆ ಕಮಲದ ಹೂವಿನಿಂದ ತುಂಬಿದ ಹಾಸಿಗೆಯ ಮೇಲೆ ಮಲಗಿದಂತೆ ಭಾಸವಾಗುತ್ತಿತ್ತು. 9 ತಿಂಗಳ ನಂತರ ಚೈತ್ರ ಕೃಷ್ಣ ತ್ರಯೋದಶಿಯ ದಿನದಂದು ಚಿತ್ರ ನಕ್ಷತ್ರವು ಆಕಾಶದಲ್ಲಿದ್ದಾಗ ರಾಣಿ ಸುಶೀಮಾ ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದಳು. ಭಗವಂತರ ಮುಖವು ತುಂಬ ಸುಂದರ ಮತ್ತು ಕಮಲ ಹೂವಿನಂತೆ ಹೊಳೆಯುತ್ತಿತ್ತು. ಆದ್ದರಿಂದಾಗಿ ಭಗವಂತರಿಗೆ ಪದ್ಮಪ್ರಭು ಎಂದು ಹೆಸರಿಡಲಾಯಿತು. ಅನೇಕ ದೇವರುಗಳು ಪದ್ಮಪ್ರಭು ಮಗುವಿನೊಂದಿಗೆ ಚಿಕ್ಕ ಹುಡುಗನ ರೂಪ ಧರಿಸಿ ಆಟವಾಡುತ್ತಿದ್ದರು. ಪದ್ಮಪ್ರಭು ತೀರ್ಥಂಕರು ಭಗವಾನ್ ಸುಮತಿನಾಥ್ ಮೋಕ್ಷದ 90,000 ಕೋಟಿ ಸಾಗರಗಳು ಕಳೆದ ನಂತರ ಜನಿಸಿದರು. ಪದ್ಮಪ್ರಭು ತೀರ್ಥಂಕರು ಒಟ್ಟು ಜೀವಿತಾವಧಿ 3 ಲಕ್ಷ ವರ್ಷಗಳು. ಅವರು ದೇಹದ ಎತ್ತರ 250 ಬಿಲ್ಲುಗಳು. ರಾಜಧರನು ತನ್ನ ಸ್ವತಃ ಕಲ್ಯಾಣಕ್ಕಾಗಿ ರಾಜ್ಯವನ್ನು ಪದ್ಮಪ್ರಭು ತೀರ್ಥಂಕರ ಮೇಲೆ ವಹಿಸಿದರು. ಪದ್ಮಪ್ರಭು ತೀರ್ಥಂಕರು ತಮ್ಮ ತತ್ವಗಳ ಮೇಲೆ ರಾಜ್ಯವನ್ನು ಆಳಲು ಪ್ರಾರಂಭಿಸಿದರು. ತಮ್ಮ ಸದ್ಗುಣಗಳಿಂದ ಎಲ್ಲರ ಹೃದಯವನ್ನು ಸಂತೋಷಪಡಿಸುತ್ತಿದ್ದರು. ನಂತರ ಅವರು ದೀಕ್ಷೆಯನ್ನು ತೆಗೆದುಕೊಂಡರು. ದೀಕ್ಷೆಯ 6 ತಿಂಗಳು ನಂತರ ಸರ್ವಜ್ಞತೆಯನ್ನು ಪಡೆದರು. ರಾಜ್ಯವನ್ನು ತನ್ನ ಮಗನಿಗೆ ವಹಿಸಿ ದೇವರುಗಳು ಸೃಷ್ಟಿಸಿದ ಸವೃತ್ತಿ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ದೇವರುಗಳು ಮತ್ತು ಗಣೇಶನೊಂದಿಗೆ ಮನೋಹರ ಎಂಬ ಉದ್ಯಾನದ ಕಡೆಗೆ ಹೊರಟರು. ಅಲ್ಲಿ 1000 ರಾಜರೊಂದಿಗೆ ದಿಗಂಬರ ದೀಕ್ಷೆಯನ್ನು ತೆಗೆದುಕೊಂಡರು. ಭಗವಂತರು 1 ದಿನ, 2 ದಿನ, 4 ದಿನ ಈ ರೀತಿಯ ಉಪವಾಸವನ್ನು ಮಾಡುತ್ತಿದ್ದರು. ನಂತರ ಆಹಾರವನ್ನು ಸೇವಿಸುತ್ತಿದ್ದರು. ಶುಕ್ಲ ಜ್ಞಾನದ ಸಹಾಯದಿಂದ ವಿಶಾಲಕಾರಿ ಕರ್ಮಗಳನ್ನು ನಾಶ ಮಾಡಿದರು. ನಂತರ ಚೈತ್ರ ಶುಕ್ಲ ಪೂರ್ಣಿಮೆಯ ಮಧ್ಯಾಹ್ನ ಭಗವಾನ್ ಚಿತ್ರ ನಕ್ಷತ್ರದಲ್ಲಿದ್ದಾಗ ಭಗವಾನ್ ಕೇವಲ ಜ್ಞಾನವನ್ನು ಪಡೆದರು. ಭಗವಾನ್ ಪದ್ಮಪ್ರಭು ಆರ್ಯ ಪ್ರದೇಶದ ಅನೇಕ ಸ್ಥಳಗಳಲ್ಲಿ ವಾಸಿಸಿದ್ದರು. ಅವರ ವಾಸನದಿಂದಾಗಿ ಜೈನ ಧರ್ಮವು ವ್ಯಾಪಕವಾಗಿ ಪ್ರಚಾರಗೊಂಡಿತು. ಭಗವಾನ್ ಪದ್ಮಪ್ರಭು ಸಹಚರರಲ್ಲಿ ವಜ್ರ, ಚಾಮರ ಮತ್ತು 110 ಗಣಧರರಿದ್ದರು. 2312 ತಲೆಯ ವಿದ್ವಾಂಸರಿದ್ದರು. 2,29,000 ಶಿಕ್ಷಕರಿದ್ದರು. 10,000 ಅವಧಿ ಜ್ಞಾನಿಗಳು, 12,000 ಕೇವಲ ಜ್ಞಾನಿಗಳು ಮತ್ತು 10,300 ಮುನಪರ್ಯಾಯಿ ಜ್ಞಾನಿಗಳು. 16,000 ವಿಕ್ರಯ ವೃದ್ಧಿಧಾರಿ ಮುನಿಗಳಿದ್ದರು. ಒಟ್ಟಾಗಿ 3,79,000 ಮಹಾರಾಜರು ಇದ್ದರು. ನಂತರ ಅವರು ಸಮೇಜ ಶಿಖರ್ಜಿ ಕಡೆ ಹೋದರು. ಅಲ್ಲಿ 1,000
ಮುನಿಗಳ ಸಹಾಯದಿಂದ ಯೋಗದ ರೂಪವನ್ನು ಪಡೆದರು. ನಂತರ ನಿರ್ವಾಣವನ್ನು ಪಡೆದರು. ಕಮಲ ಹೂವು ಪದ್ಮಪ್ರಭು ತೀರ್ಥಂಕರ ಸಂಕೇತ ಚಿಹ್ನವಾಯಿತು. ಧನ್ಯವಾದಗಳು.